ಹಲೋ ಸ್ನೇಹಿತರೆ, ಇನ್ನೊಂದು ವಿಷಯ ತಿಳಿಸ್ಬೇಕು. ಈಗ ನಾನು ಮಾತಾಡ್ತಾ ಇರೋದು ಓನ್ಲಿ ಕೆಲಸದ ಬಗ್ಗೆ. ಎಲ್ಲರಿಗೂ ಕೆಲಸ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯವಾಗಿದೆ. ಸೊ ಆ ಕೆಲಸ ಯಾವುದೇ ಥರದ ಕೆಲಸ ಇದ್ದರೂ ದಯವಿಟ್ಟು ನೀವು ಅದನ್ನು ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ನನ್ನ ಜಾಬ್ ಈ ಥರ ಇದೆ, ನನ್ನ ಜಾಬ್ ನಾನು ಹೆಂಗೆ ಎಲ್ಲರ ಹತ್ರ ಹೇಳ್ಕೊಳ್ಳೋದು ಅಂತ ನೀವು ತಿಳ್ಕೊಬೇಡಿ. ಯಾಕಂದರೆ ಅವ್ರವ್ರ ಜಾಬ್ ಅವ್ರವ್ರಿಗೆ ದೊಡ್ಡದು. ಅರ್ಥ ಆಯ್ತಾ? ಯಾರು ಎಷ್ಟೇ ದೊಡ್ಡ ಪೋಸ್ಟಲ್ಲಿರಲಿ, ಯಾರು ಎಷ್ಟೇ ಕೆಳಗಡೆ ಇರೋ ಪೋಸ್ಟಲ್ಲಿರಲಿ, ಅವ್ರ ಜಾಬೇ ಅವ್ರಿಗೆ ದೇವರು. ಯಾಕಂದರೆ ಜಾಬ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನೀನೇನು ಜಾಬ್ ಮಾಡ್ತೀಯಾ ಅನ್ನೋದ್ರಲ್ಲ, ನೀನು ಯಾವ ಥರ ಜಾಬ್ ಮಾಡ್ತಾ ಇದೆಯಾ, ಯಾವ ಥರ ಜವಾಬ್ದಾರಿಯಿಂದ ಜಾಬ್ ಮಾಡ್ತಾ ಇದೆಯಾ ಅನ್ನೋದೇ ಇಂಪಾರ್ಟೆಂಟು. ಸೊ ನಿನಗೆ ಒಂದು ಕೆಲಸ ಕೊಡ್ತಾರಂದರೆ ಆ ಕೆಲಸದಲ್ಲಿ ನೀನು ಜವಾಬ್ದಾರಿಯಾಗಿ ಮಾಡಿದಾಗ ನೀನು ಆ ಟಾಪ್ ಲೆವೆಲ್ನ ರೀಚ್ ಮಾಡ್ತೀಯ. ನೀನು ಆ ಜವಾಬ್ದಾರಿಯಿಂದ ನೀನು ಆ ಕೆಲಸ ಮಾಡಲಿಲ್ಲ ಅಂದರೆ ಖಂಡಿತ ನೀನು ಅದೇ ಕೆಳಗಡೆನೇ ಇರ್ತೀಯ. ಯಾಕಂದರೆ ಎಷ್ಟೋ ಜನರು ಯಾವುದೋ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಬಟ್ ಅವ್ರ ಕೆಲಸ ಅವ್ರಿಗೆ ತೃಪ್ತಿ ಇರಲ್ಲ. ತೃಪ್ತಿ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ. ಮನೆಗೆ ಹೋದಾಗ ನೀನೇನು ಕೆಲಸ ಮಾಡ್ತಾಯಿದ್ಯಾ ಅಂದರೆ ಅವ್ರಿಗೆ ಆ ಜಾಬಿನ ಪೋಸ್ಟ್ ಹೇಳೋಕ್ಕೂ ಕೂಡ ಅವ್ರಿಗೆ ಅಸಹ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ನಾನು ಹೈ ಪೋಸ್ಟ್ ಇದ್ದೀನಿ ಅನ್ನೋ ಥರ ಹೇಳ್ತಾ ಇರ್ತಾರೆ. ಬಟ್ ಖಂಡಿತ ಒಂದು ದಿವಸ ಗೊತ್ತಾಗುತ್ತಲ್ಲ ನೀವೇನು ಜಾಬ್ ಮಾಡ್ತಾಯಿದ್ದೀರಾ ಅನ್ನೋದು. ಸೊ ನಾವು ಮಾಡೋ ಜಾಬಲ್ಲಿ ಇರೋದಲ್ಲ ಪ್ರಾಬ್ಲಮ್ ಇರೋದು ನಮ್ಮಲ್ಲಿ. ಸೊ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಬೇಕು. ಯಾವುದೇ ಜಾಬ್ ಆದರೂ ಪರವಾಗಿಲ್ಲ, ನೀವು ಅದರಲ್ಲಿ ಎಷ್ಟು 100% ನಿಮ್ಮ ಕಡೆಯಿಂದ 100% ನೀವು ಕೊಡಬೇಕಾಗತ್ತೆ. 100% ನೀವು ಕೊಟ್ಟಾಗ ಅದು 200% ರಿಟರ್ನ್ ಆಗಿ ಬರುತ್ತೆ. ಯಾಕಂದರೆ ಇದು ಬಂದು ಸುಮ್ಮನೆ ಏನೋ ಒಂದು ಮಾತಾಡಬೇಕಲ್ವಾ ಅಂತ ನಾನು ಹೇಳ್ತಾ ಇಲ್ಲ. ಇದು ಸತ್ಯವಾದ ಮಾತು. ನಿಮ್ಮದು ಯಾವುದೇ ಜಾಬ್ ಆಗಿರಲಿ, ನೀವು ಅದು ನಂಬಿಕೆಯಿಂದ, ಒಂದು ಜವಾಬ್ದಾರಿಯಿಂದ ಆ ಜಾಬ್ ನನ್ನ ಜಾಬ್ ನಾನು ಮಾಡಲೇಬೇಕು ಅಂಥೇಳಿ ನೀನೊಂದು ಇಂಟ್ರೆಸ್ಟಿಂದ ಮಾಡಿದಾಗ ಖಂಡಿತ ಆ ಜಾಬ್ ನಿನ್ನ ಕಾಪಾಡುತ್ತೆ. ನೀನು ಏನು ಅಂದ್ಕೊಂಡಿರ್ತೀಯೋ ಆ ಎತ್ತರಕ್ಕೆ ನೀನು ಹೋಗ್ತೀಯ. ಸೊ ಆ ಒಂದು ಮೋಟಿವೇಶನು ನಿನಗೆ ಯಾರೂ ಮಾಡಲ್ಲ, ನೀನೇ ಮಾಡ್ಕೊಬೇಕು. ಯಾಕಂದರೆ ಜಾಬ್ ಕಲಿಬೇಕಾದ್ರೂ ಕೂಡ ಯಾರೂ ನಿಮಗೆ ಇದು ಕಲ್ತ್ಕೋ ಅದು ಕಲ್ತ್ಕೋ ಅಂತ ಹೇಳ್ಕೊಡಲ್ಲ, ನೀವೇ ಕಲ್ತ್ಕೋಬೇಕು. ಸೊ ಅದು ಕಲಿಯೋಕ್ಕೆ ನಿಮ್ಮ ಕಡೆಯಿಂದ ಆಸಕ್ತಿನೂ ಪ್ಲಸ್ ಇಂಟ್ರೆಸ್ಟ್ ಇರಬೇಕು ಅಷ್ಟಿದ್ರೆ ಸಾಕು. ಯು ಕ್ಯಾನ್ ರೀಚ್ ಯುವರ್ ಡೆಸ್ಟಿನಿಟಿ. ಅರ್ಥ ಆಯ್ತಾ? ಸೊ ಸಿಂಪಲ್ಲಾಗಿ ಯಾವುದೇ ಜಾಬಲ್ಲಿದ್ರೂ ನೀವು ಆರಾಮಾಗಿ ಕೆಲಸ ಮಾಡಿ, ಖುಷಿಯಾಗಿ ಕೆಲಸ ಮಾಡಿ, ಇಂಟ್ರೆಸ್ಟಿಂದ ಕೆಲಸ ಮಾಡಿ. ನೀವು ಖಂಡಿತ ನಿಮ್ಮ ಗೋಲ್ನ ರೀಚ್ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಯಾರಿಗೂ ಬೇಜಾರು ಇರಬಾರ್ದು. ಯಾವ ಜಾಬಲ್ಲಿ ನೀವು ಮಾಡ್ತಾಯಿದ್ದೀರಾ ಅಂತ, ಯಾವ ಜಾಬಲ್ಲಿ ಏನು ಮಾಡ್ತಾಯಿದ್ದೀರಾ ಅನ್ನೋದು ನೀವು ಥಿಂಕ್ ಮಾಡಬೇಕು. ಓಕೆ? ಸೊ ಥ್ಯಾಂಕ್ ಯು.